ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ವಿಡಿಯೋದಲ್ಲಿ ಮುಂದಿಡ್ತಾ ಇದ್ದೀನಿ ಸಿದ್ದೇಶ್ವರ ಅಪ್ಪಾಜಿಯವರ ನುಡಿಮುತ್ತುಗಳ ವಿವರಣೆ ಮತ್ತು ಒಂದು ಕತೆ. ಶುಭ ನುಡಿ. ನಾವು ಮಾಡುವ ಸಣ್ಣ ಸಹಾಯವು ಕಷ್ಟದಲ್ಲಿರೋರಿಗೆ ಅಪಾರ ಎಣಿಸಬಹುದು, ಆದರೆ ಪರೋಪಕಾರ ನಮ್ಮ ಬದುಕಿನ ಧ್ಯೇಯವಾಗಿರಲಿ. ಈ ಕಥೆಯ ಸಾರಾಂಶ ಇಷ್ಟೇ: ನಮ್ಮ ಬದುಕಿನಲ್ಲಿ ನಾವು ಮಾಡಿದ ಪ್ರತಿಯೊಂದು ಸಣ್ಣ ಸಹಾಯದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ನೀಡುತ್ತದೆ. ಕೆಲವೊಮ್ಮೆ ನಮಗೆ ಅದು ಚಿಕ್ಕದಾಗಿ ಕಾಣಬಹುದು, ಆದರೆ ಅದು ಕಷ್ಟದಲ್ಲಿರುವ ವ್ಯಕ್ತಿಗೆ ಅದು ಬದುಕಿನ ಹೊಸ ಆಸೆ ಕೂಡ ಬರೆಸಬಹುದು. ಉದಾಹರಣೆಗೆ, ನೀವು ಯಾರಾದರೂ ಹಸಿವಿನಿಂದ ಇರುವ ವ್ಯಕ್ತಿಗೆ ಒಂದು ತುತ್ತು ಊಟವನ್ನು ನೀಡಿದರೆ ಅದು ನಿಮ್ಮ ಸಣ್ಣ ಕೆಲಸ, ಆದರೆ ಆ ವ್ಯಕ್ತಿಗೆ ಅದು ದೇವರ ಆಶೀರ್ವಾದವಾಗಿ ತೋರುತ್ತದೆ. ನಾವು ಮಾಡುವ ಸಣ್ಣ ಸಹಾಯವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಯಾವ ಸಹಾಯವೂ ವ್ಯರ್ಥವಾಗುವುದಿಲ್ಲ. ನೀವು ಸಹಾಯ ಮಾಡಿ, ಸಹಾಯ ಮಾಡುವ ಮನಸ್ಸನ್ನು ಬೆಳೆಸಿಕೊಳ್ಳಿ. ನಿಮ್ಮ ಸಹಾಯದಿಂದ ಯಾರೊಬ್ಬರ ಬದುಕಿನಲ್ಲಿಯೂ ಬದಲಾವಣೆ ತರಬಹುದು. ಸ್ವಾಮೀಜಿಯವರ 2ನೇ ಮಾತು: ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು. ನೆನಪಿರಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು. ಇಲ್ಲಿ ಏನು ಹೇಳುತ್ತಾರೆ ಅಂದರೆ, ಈ ಮಾತಿನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳುತ್ತಿರುವುದು ಎಂದರೆ, ನಿಮ್ಮ ಕೈಯಲ್ಲಿ ಕೆಲಸ ಎಂತಹದ್ದೇ ಆಗಿರಲಿ, ಅದು ದೊಡ್ಡದು ಚಿಕ್ಕದು ಸಾಮಾನ್ಯವಲ್ಲ, ಮಹತ್ವಪೂರ್ಣ ಎಂದು ನೋಡದೆ ಅದನ್ನು ಪವಿತ್ರ ಮನಸ್ಸಿನಿಂದ ಮತ್ತು ಸಾಮಾನ್ಯವೂ ಭಾವನೆಯಿಂದ ಮಾಡಿದರೆ ಅದೇ ಕೆಲಸ ನಿಮ್ಮ ಜೀವನವನ್ನು ಶುದ್ಧಗೊಳಿಸುತ್ತದೆ. ಅದೇ ಕಾರ್ಯ ದೇವಾಲಯದಲ್ಲಿ ಅಡುಗೆ ಮಾಡುತ್ತಿರುವ ಒಬ್ಬ ತಾಯಿ ಅಡುಗೆ ಮಾಡುವ ಕೆಲಸದಲ್ಲಿ ಮಾಡುತ್ತಿರುತ್ತಾರೆ. ಈ ಕೆಲಸ ತಾಯಿಗೆ ಕಷ್ಟವಾಗಬಹುದು, ದೈನಂದಿನ ಕೆಲಸವಾಗಿರಬಹುದು. ಆದರೆ ಆ ತಾಯಿ ಮಕ್ಕಳಿಗೆ, ಮನೆಯವರಿಗೆ ಪ್ರೀತಿಯಿಂದ ದಯೆಯಿಂದ ಆಹಾರ ತಯಾರಿಸಿದರೆ ಆ ಅಡುಗೆ ಮನೆಯಲ್ಲಿರುವ ಸ್ಥಳವೇ ಪುಣ್ಯಸ್ಥಳ. ತಾಯಿಯ ಸೇವಾ ಮನೋಭಾವ ದೇವರ ಪೂಜೆಯಂತೆ ಶುದ್ಧವಾಗಿರುತ್ತದೆ. ಉದಾಹರಣೆಗೆ, ಒಬ್ಬ ಕ್ಲೀನರ್ ರಸ್ತೆ ಸ್ವಚ್ಛಗೊಳಿಸುತ್ತಿರುತ್ತಾನೆ. ಯಾರು ನೋಡಿ ಕೈ ಜೋಡಿಸುವುದಿಲ್ಲ, ಆದರೆ ಅವನು ತನ್ನ ಕೆಲಸವನ್ನು ಕರ್ತವ್ಯ, ಸಮಾಜದ ಸೇವೆ ಎಂಬ ಭಾವನೆಯಿಂದ ಮಾಡಿದರೆ ಅದು ಕೆಲಸವೇ ದೇವರ ಸೇವೆಯಿಂದ ಮಹತ್ತರ. ಈ ಕಥೆಯ ಸಾರಾಂಶ ಇಷ್ಟೇ: ನೀವು ಮಾಡುತ್ತಿರುವ ಕೆಲಸದಿಂದ ಕಷ್ಟವೋ ಗೌರವ ಮುಖ್ಯವಲ್ಲ, ನಿಮ್ಮ ಮನಸ್ಸಿನ ಪರಿಶುದ್ಧತೆ ಮುಖ್ಯ. ಈ ಕಥೆ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.